ದಾವಣಗೆರೆ ಟಿಕೆಟ್ ಕಗ್ಗಂಟಿನ ನಡುವಿನಲ್ಲಿ ಮಲ್ಲಿಕಾರ್ಜುನ್ ಪುತ್ರ ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ಎಸ್ ಮಲ್ಲಿಕಾರ್ಜುನ್ ಜೊತೆ ಮಾತನಾಡಿದ್ದೇನೆ ಅಂತ ಡಿಕೆ ಶಿವಕುಮಾರ್ ಅವರು ರಿಯಾಕ್ಟ್ ಮಾಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ ಮಲ್ಲಿಕಾರ್ಜುನ್ ಅವ್ರ ಜೊತೆ ಮಾತನಾಡಿದ್ದೇನೆ, ಒಳ್ಳೆ ದಿನ ಅನ್ನೋ ಕಾರಣಕ್ಕೆ ನಾಮಪತ್ರವನ್ನ ಸಲ್ಲಿಸಿದ್ದಾಗಿ ಅವ್ರು ಹೇಳಿದ್ದಾರೆ. ಅವಶ್ಯಕತೆ ಬಿದ್ದರೆ ವಿತ್ಡ್ರಾ ಮಾಡಿಕೊಳ್ತೀನಿ ಅಂತಾನೂ ಹೇಳಿದ್ದಾರೆ. ಅಲ್ಪಸಂಖ್ಯಾತರು ಒಟ್ಟಾಗಿ ಪಾರ್ಟಿ ಹೇಳಿದ ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ. ಶೀಘ್ರವೇ ಅಭ್ಯರ್ಥಿಯ ಆಯ್ಕೆ ಮಾಡಿ ಘೋಷಣೆ ಮಾಡ್ತೀವಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ. ಎಲ್ಲರ ಅಭಿಪ್ರಾಯ ಕೇಳಿದೀವಿ. ಈಗ ನಾನು ಚೀಫ್ ಮಿನಿಸ್ಟರ್, ನಮ್ಮ ಜನರಲ್ ಸೆಕ್ರೆಟರಿ ಈಗ ಮೀಟಿಂಗ್ ಮಾಡ್ತಾ ಇದ್ದೀವಿ, ಹೋಗ್ತಾ ಇದ್ದೀನಿ ನಾನು ಅದಕ್ಕೆ. ಸೊ ಲಿಸ್ಟ್ನ ಡೆಲ್ಲಿ ಕಳಿಸ್ಕೊಡ್ತೀವಿ, ನಮ್ಮ ಅಭಿಪ್ರಾಯ ತಿಳಿಸ್ತೀವಿ, ಎಲ್ಲರ ಅಭಿಪ್ರಾಯನ ತೆಗೆದುಕೊಂಡಿದ್ದೀವಿ. ಎಲ್ಲರೂ ಕೂಡ ಒಮ್ಮತದಿಂದ ಯಾರೇ ಪಾರ್ಟಿ ಕೊಟ್ಟರು ಎಲ್ಲರೂ ಸೇರಿ ಒಗ್ಗಟ್ಟಿನಿಂದ ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮಲ್ಲಿಕಾರ್ಜುನ್ ಕೂಡ ಅವರ ಇದಕ್ಕೋಸ್ಕರ ನಾನು ಹಾಕಿದ್ದೀನಿ, ಟೈಮು ಚೆನ್ನಾಗಿತ್ತು ಅಂತ ಹಾಕಿದ್ದೀನಿ. ಪಾರ್ಟಿ ಹೇಳಿದ್ರೆ ನಾನು ಬೇಕಾದ್ರೆ ವಿಡ್ರಾ ಮಾಡೋಕ್ಕೆ ರೆಡಿ ಇದ್ದೀನಿ, ಯಾವಾಗ ಹೇಳ್ತಾರೆ ವಿಡ್ರಾ ಮಾಡ್ತೀನಿ, ಪಾರ್ಟಿ ಹೇಳ್ದಂಗೆ ಕೆಲಸ ಮಾಡ್ತೀನಿ ಅಂತ ಮಲ್ಲಿಕಾರ್ಜುನ್ ಹೇಳಿದ್ದಾರೆ. ಮತ್ತು ಮೈನಾರಿಟಿ ಲೀಡರ್ಸ್ ಕೂಡ ಅವರು ಎಲ್ಲ ಪಾರ್ಟಿಗೋಸ್ಕರ ನಾವೆಲ್ಲ ಒಗ್ಗಟ್ಟಿನಿಂದ ಪಾರ್ಟಿ ಏನು ಕೇಳ್ತೀವಿ ಅಂತ ಅವರು ಕೂಡ ಎಲ್ಲರೂ ಹೇಳಿದ್ದಾರೆ. ಪಾರ್ಟಿ ನಮಗೆ ಭಾಳ ಮುಖ್ಯ ಅಂತ. ಸೊ ಒಮ್ಮತ ಮೂಡಿದೆ, ನಮ್ಮ ಅಭಿಪ್ರಾಯನ ತಿಳಿಸ್ತೀವಿ. ಯಾವತ್ತು ಸರ್? ನಾಳೆ ನಾಳಿದ್ರಲ್ಲ ಅನೌನ್ಸ್ ಆಗ್ಬೋದಾ? ಹೇಗೆ? ಖಂಡಿತ ಇವತ್ತೇ ತೀರ್ಮಾನ ಮಾಡಿ ಡೆಲ್ಲಿ ಕಳಿಸ್ತೀವಿ. ಅಲ್ಲಿ ಸಿ ಕೂತ್ಕೋಬೇಕು, ಅವ್ರು ಕೂತ್ಕೊಂಡು ನಮಗೆ ಇನ್ಫಾರ್ಮೇಶನ್ ಕೊಡ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.